ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಬದಾಮಿ ಹೋಬಳಿಯ ಆಡಗಲ್ ಒಂದು ಗ್ರಾಮದಲ್ಲಿ ಇದ್ದೆವು. ಇವತ್ತು ನಾವು ಏನು ನಮ್ಮ NFSM ಒಂದು ದ್ವಿದಳ ಧಾನ್ಯ ಮತ್ತು ಮಿಶ್ರ ಬೆಳೆ ಸಜ್ಜೆ ಮತ್ತು ತೊಗರಿಯ ಒಂದು ಮಿಶ್ರ ಬೆಳೆಯನ್ನು ಇಲ್ಲಿ ಒಂದು ಪ್ರಾತ್ಯಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ನಾವು GRG 811 ಒಂದು ವೆರೈಟಿಯನ್ನು ತೊಗರಿಯನ್ನು ಕೊಟ್ಟಿದ್ದೇವೆ. ಇಲ್ಲಿ 6 ಸಾಲ ಸಜ್ಜೆ ಮತ್ತು 1 ಸಾಲ ತೊಗರಿಯನ್ನು ಬಿತ್ತಿದ್ದಾರೆ. ಈಗಾಗಲೇ ಬಿತ್ತಿ ಒಂದು 2 ತಿಂಗಳ ಬೆಳೆಯಾಗಿದೆ. ಇದು ಇಲ್ಲಿ ನೋಡಲಾಗಿ ಸಜ್ಜಿ ಭಾಳ ಒಳ್ಳೆಯದು, ತೆನಿ ತೆಗೆದೈತಿ, ಸುಂಕಗಟ್ಟಿದೆ ಮತ್ತು ತೊಗರಿನೂ ಸಹಿತ ಒಳ್ಳೆ ಚೆನ್ನಾಗಿ ಬೆಳೆದಿದೆ. ಯಾವಾಗ ಸಜ್ಜಿ ಹಾರ್ವೆಸ್ಟ್ ಆಗಿ ಹೋಗ್ತೈತಿ ಆವಾಗ ತೊಗರಿ ಭಾಳ ಇನ್ನಷ್ಟು ಚೆನ್ನಾಗಿ ಬರ್ತೈತಿ. ಇದು ಏನು ತೋರಿಸ್ತೈತಿ ಅಂದ್ರೆ ರೈತರಿಗೆ ಮುಖ್ಯ ಬೆಳೆ ಸಜ್ಜಿಯಾಗಿ ತೊಗರಿ ಎರಡನೇ ಬೆಳೆ ಆಗ್ತೈತಿ. ಇಲ್ಲಿ ಅಡಿಷ್ನಲ್ ಇನ್ಕಮ್ ಸಜ್ಜಿದು ಜಾಸ್ತಿ ಬರುತ್ತೆ. ಆದ್ದರಿಂದ ರೈತರು ಇಂಥ ಒಂದು ಮಿಶ್ರ ಬೆಳೆಗಳನ್ನು ಮತ್ತು ಅಂತರ ಬೆಳೆಗಳನ್ನು ಅಳವಡಿಸಿಕೊಂಡಲ್ಲೇ ಆದಲ್ಲಿ ಒಂದು ಬೆಳೆ ನುಕ್ಸಾನ ಆದರೂ ಮತ್ತೊಂದು ಬೆಳೆ ಕೈ ಹಿಡುವಂಥ ಇದು ಇರ್ತೈತಿ. ಆದ್ದರಿಂದ ಮತ್ತು ಇಲ್ಲಿ ನಾವು ನಮ್ಮ ಭೂಮಿಯನ್ನು ಸಹಿತ ಒಂದು ಟೈಪ್ ಕಾಲ್ಗಾಯಿ ಮಾಡಿದಂಗೆ ಆಗೈತಿ. ಒಂದು ಕಡೆ ಏಕದಳ ಧಾನ್ಯ ಮತ್ತು ಒಂದು ದ್ವಿದಳ ಧಾನ್ಯ ಹಾಕಿದರೆ ಮುಂದಿನ ದಿನಮಾನದಲ್ಲಿ ನಾವು ಬೇರೆ ಬೆಳೆಯನ್ನು ಬೆಳೆದಾಗ ಹೆಚ್ಚಿನ ಇಳುವರಿಯನ್ನು ರೈತರು ಪಡೆಯಲಿಕ್ಕೆ ಸಾಧ್ಯಕೈತಿ. ಇಂಥ ಪ್ರಾತ್ಯಕ್ಷಿಕೆಗಳನ್ನು ಇಲ್ಲಿ ನಮ್ಮ ಬದಾಮಿ ಹೋಬಳಿಯಲ್ಲಿ ಒಂದು 20 ರಿಂದ 25 ಹೆಕ್ಟರ್ ಪ್ರದೇಶದಲ್ಲಿ ಇದನ್ನು ಮಾಡಿದ್ದಾರೆ ರೈತರು. ಈಗ ಒಳ್ಳೆಯ ಬೆಳೆ ನಮ್ಮ ಹಂತದಲ್ಲಿ ಕಾಣ್ತಿದೆ. ಈ ಟೈಪ್ ಎಲ್ಲ ರೈತರು ಇದನ್ನು ಅಳವಡಿಸಿಕೊಳ್ಬೇಕಂತ ನಾನು ವಿನಂತಿ.